ಈಗ ಎಲ್ಲಿ ಬಂದಿರೋದು ಯಾವನಿಗೆ ಗೊತ್ತು. ಆದ್ರೆ ಸಿಕ್ಕಿದ್ರೆ ನಾಯಿ ಹೊಡೆದ ಹೊಡಿಗೆ. ಸೊ ಗೈಸ್ ಈಗ ಮೈಕ್ ಹಾಕೊಂಡು ಹೇ ಗೈಸ್, ಇವತ್ತು ನಾವು ಮಾಲಿಗೆ ಬಂದಿದ್ದೀವಿ. ಸೊ ಮಾಲಲ್ಲಿ ಮೂವಿ ಟಿಕೆಟ್ಗಿಂತನೂ ಎಕ್ಸ್ಪೆನ್ಸಿವ್ ಅಲ್ಲಿ ಸಿಗುವಂಥ ಫುಡ್ ಐಟಮ್ ಆಗಿರುತ್ತೆ. ಹೊರಗಡೆ ಪಾಪ್ಕಾರ್ನ್ 10 ರೂಪೀಸ್ ಸಿಕ್ಕಿದ್ರೆ ಒಳಗಡೆ 1000 ರೂಪೀಸ್ ಇರುತ್ತೆ. ಹೊರಗಿನ ಐಟಮ್ನ ಒಳಗಡೆ ತೊಗೊಂಡೋಗೋದು ಬಿಡಲ್ಲ. ಸೊ ಇವತ್ತಿನ ಚಾಲೆಂಜ್ ಏನಪ್ಪ ಅಂತ ಅಂದರೆ ಹೊರಗಿನ ಐಟಮ್ನ ಮೂವಿ ಥಿಯೇಟರಲ್ಲಿ ಒಳಗೆ ತೊಗೊಂಡೋಗ್ಬೇಕು. ಸೊ ಇದೇ ಇವತ್ತಿನ ಚಾಲೆಂಜ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಎಲ್ಲಿ ಬಂದಿರೋದು ಯಾವನಿಗೆ ಗೊತ್ತು. ಸ್ವಪ್ನ ಬುಕ್ಸ್ ಹೌಸಿಗೆ ಬಂದಿದ್ವಿ. ಸೊ ಇಲ್ಲೆಲ್ಲ ಕೆಲವೊಂದಿಷ್ಟು ಐಟಮ್ಸ್ ಇದೆ, ಬೈ ಮಾಡ್ತಾ ಇದೀವಿ. ಮಾಲಿಗೆ ಬಂದಿರೋದು ಪೀನಟ್ ಬಿಡುತ್ತೆ ಅಂತಾನೆ. ಇಲ್ಲಿ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ಇವ್ನು ಭಾರಿ ನಾಚ್ಕೊಂತಾನೆ, ಎಲ್ಲಾದ್ರೂ ಸಿಕ್ಕಿದ್ರೆ ನಾಯಿ ಹೊಡೆದ ಹೊಡಿಗೆ. ಗೈಸ್ ವಿಡಿಯೋ ಕಂಟೆಂಟ್ ಮಾಡೋದಕ್ಕೆ ಸೊ ಇದೊಂದು ಚಿಪ್ಸ್ನ ತೊಗೊಂಡಿದ್ದೀನಿ. ಸೊ ಮಾಲಲ್ಲಿರೋದು ಮಾಲಲ್ಲೇ ತೊಗೊಂಡೋಗಿ ಚೆಕ್ ಮಾಡೋಣ. ಸೊ ಬನ್ನಿ ಹೋಗೋಣ. ಲೆಟ್ಸ್ ಗೋ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮಗ ಈ ಬ್ಯಾಗ್ ಸ್ಟೈಲಿಗೂ ಭಾಳ ಚೆನ್ನಾಗಿ ಮ್ಯಾಚ್ ಆಗ್ತಿದಾರ. ಯಾವ ಖುಷಿ ಸುಮಾರು ಐಟಮ್ ತಗೊಳ್ಳೋ ಕೊಡ್ಸಲ್ಲ. ಅಲ್ಲ ಕೊಡಿಸ್ತೀನಿ, ದುಡ್ಡು ಕೂಡ ಹೋಗ್ತದೆ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ದುಡ್ಡು ಕೊಡಲ್ಲ. ದುಡ್ಡು ಕೊಡು ಅಂತ ಅಂದ್ರೆ ದುಡ್ಡು ಕೊಡ್ತೇನೆ. ಏನ್ ಬೇಕಾದ್ರೆ ಕೊಡಿಸ್ತೀನಿ. ಸೊ ಗೈಸ್, ಸ್ವಪ್ನ ಬುಕ್ ಹೌಸ್ ಇಂದ ಸೊ ಕೆಲವೊಂದಿಷ್ಟು ಐಟಮ್ಸ್ ತಂದಿದ್ವಿ. ಸೊ ಇದನ್ನ ಸ್ನೇಕಿಂಗ್ ಮಾಡಬೇಕು ಮಾಲ್ ಒಳಗೆ. ಸೊ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೊ ರೆಡಿ ಆಗೋಣ ಬನ್ನಿ. ಇದನ್ನ ಏನು ತಗೊಂಡು ಹೋಗ್ತಾನೆ ಅನ್ನೋದೇ ಇರೋದು ಡಿಫ್ರೆನ್ಸ್. ನನಗೆ ಒಟ್ಟ ಕ್ಲೀನಾಗಿ ರ್ಯಾಪ್ ಮಾಡೋ ನೀನು. 3 ತಿಂಗಳು ಬಿಡ್ದ 6 ತಿಂಗಳು ಬಿಡ್ದ ಆ ಕಡೆ ಬರಲ್ಲ. ದೂರದಿಂದ ಮಾಡೋ ಎಲ್ಲಾರ್ದು. ಓಕೆ, ಈಗ ರ್ಯಾಪ್ಸ್ ಹೇಳ್ತೀನಿ. ಇವಾಗ ನಾವು ಮೂವಿ ಹೋಗೋಕ್ಕೂ ಮುಂಚೆ ಫಸ್ಟ್ ಏನಾದ್ರು ತಿನ್ಕೋಬೇಕು ಅಂತ ಹೇಳಿ ಸೊ ಬೇಕ್ರಿ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಇದೆ ತಂಪಿಂಡಗಳು. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಫುಲ್ ನರ್ವಸ್ ಇದೆ. ಲೆಟ್ಸ್ ಗೋ. ಲೆಟ್ಸ್ ಗೋ ಬಾಯ್ಸ್. ಫೈನಲಿ ಮಾಡೋಣ ಬಂದಿದ್ದೀವಿ. ಸೊ ಕೈಯಲ್ಲಿ ಸ್ನ್ಯಾಕ್ಸ್ ಇದೆ. ಸೊ ಇವಾಗ ಏನಿದ್ರು ಮೂವಿ ಒಳಗೆ ಹೋಗೋಣ, ಜಸ್ಟ್ ಚಿಲ್ ಮಾಡೋಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಗಾಯ್ಸ್ ಫೈನಲಿ ಡಿಡ್ ಇಟ್. ಅಲ್ಲಲ್ಲಿ ನಾವು ಕೂತಿದ್ದೀವಿ. ಸೊ ಇವಾಗ ಈ ತಡಿಯಲ್ಲ ಕ್ಯಾಮ್ರಾ ಇದೆ ಅಲ್ಲಿ ರೆಡ್. ಅದೇ ಅಲ್ಲೋ ಯಾರೋ ಬರ್ತಿರೋದ ಮಾಡೋರು, ನಿಮ್ಗೆ ಅದು ಬೇಕಂತ ತಿನ್ನಕ್ಕೆ ನಾವು ಇಂಥ ಆಫ್ ಮಾಡಿದ್ಮೇಲೆ ಅಲ್ಲಿ ತೆಗಿಯಕ್ಕಾಗಿಲ್ಲ. ಸೊ ಅದಕ್ಕೆ ಈ ಕಡೆ ತೆಗಿತಾ ಇದ್ದೀನಿ. ಸೊ ಹೊರಗಡೆ ಬಂದು ತಿಂತಾ ಇದೀವಿ ಇವರಿಬ್ರು. ಗೈಸ್ ಇವಾಗ ನಾನು ಸ್ನೇಕಿಂಗ್ ಮಾಡಿದೆ ಫುಡ್ನ, ಬಟ್ ಪರ್ಫೆಕ್ಟ್ ಆಗಿ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬೇಕು ಅಂತ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಅಷ್ಟು ಬೇಗ ನಾನು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗೋಸ್ಕರ ಫಾಲೋ ಮಾಡಿ.